ಮೆಟ್ರೋ ಅಧಿಕಾರಿಗಳಿಗೆ ಮಾತಿನಲ್ಲಿ ತಿವಿದಂತಹ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಮೆಟ್ರೋ ಕಾಮಗಾರಿ ಪರಿಶೀಲನೆಯ ವೇಳೆ ಮೆಟ್ರೋ ಅಧಿಕಾರಿಗಳಿಗೆ ಕ್ಲಾಸ್. ಎಂಡಿ ರವಿಶಂಕರ್ ಸೇರಿದಂತೆ ಇಂಜಿನಿಯರ್ಗಳಿಗೆ ಸಚಿವರ ತರಾಟೆ. ಮೆಟ್ರೋ 2B ಈ ಒಂದು ಕಾಮಗಾರಿಕೆ ಪರಿಶೀಲನೆಯ ವೇಳೆ ಅಧಿಕಾರಿಗಳಿಗೆ ಬೈಕ್. ಬೆಳ್ಳಂಬೆಳ್ಳಿಗೆ ನಾಗವಾರ ಹಾಗೂ ಬಾಗ್ಲೂರು ಕ್ರಾಸ್ನ ಕಾಮಗಾರಿಕೆಯನ್ನ ಪರಿಶೀಲನೆ ಮಾಡಿರುವಂತಹ ಕೃಷ್ಣ ಬೈರೇಗೌಡ ಮೆಟ್ರೋ ಅಧಿಕಾರಿಗಳಿಗೆ ಮಾತಿನಲ್ಲಿ ತಿವಿದಂತಹ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಮೆಟ್ರೋ ಕಾಮಗಾರಿಕೆ ಪರಿಶೀಲನೆಯ ವೇಳೆ ಮೆಟ್ರೋ ಅಧಿಕಾರಿಗಳಿಗೆ ಕ್ಲಾಸ್. ಎಂಡಿ ರವಿಶಂಕರ್ ಸೇರಿದಂತೆ ಇಂಜಿನಿಯರ್ಗಳಿಗೆ ಸಚಿವರ ತರಾಟೆ. ಮೆಟ್ರೋ 2B ಕಾಮಗಾರಿಕೆ ಪರಿಶೀಲನೆಯ ವೇಳೆ ಅಧಿಕಾರಿಗಳಿಗೆ ಬೈಗುಳ. ಬೆಳ್ಳಂಬೆಳಗ್ಗೆ ನಾಗವಾರ ಬಾಗ್ಲೂರು ಕ್ರಾಸ್ನ ಕಾಮಗಾರಿಕೆ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಮೆಟ್ರೋ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ಜಾರಿಸಿದಂತಹ ಕಂದಾಯ ಮಿನಿಸ್ಟರ್. ಮೆಂಟಲ್ ತರ ಮಾತನಾಡಿದ್ರೆ ನನಗೆ ಪಿತ್ತ ನೆತ್ತಿಗೆ ಇರುತ್ತೆ ಅಂತ ರೇಗಾಡಿರುವಂತಹ ಸಚಿವ. ಈ ವೇಳೆ ಮೆಟ್ರೋ ಎಂಡಿ ರವಿಶಂಕರ್ಗೂ ಕೂಡ ಮಾತಿನಲ್ಲಿ ತಿವಿದಂತಹ ಕೃಷ್ಣ ಬೈರೇಗೌಡರು. ಬೆಳ್ಳಂಬೆಳಗ್ಗೆ ಮೆಟ್ರೋ ಅಧಿಕಾರಿಗಳ ವಿರುದ್ಧ ಗ್ರಮ ಆಗಿರುವಂತಹ ಸಚಿವರು, ಬಹಳ ಸ್ಟ್ರಿಕ್ಟ್ ಸಚಿವರು ಅವರು ಕೃಷ್ಣ ಬೈರೇಗೌಡರು. ಯಾರಿಗೂ ಕೂಡ ಬಿಡೋದಿಲ್ಲ. ಬೆಳ್ಳಂಬೆಳಗ್ಗೆ ಯಾರಿಗಾದ್ರೂ ಗೊತ್ತಿತ್ತಾ ಮೆಟ್ರೋ ಕಾಮಗಾರಿಕೆ ಪರಿಶೀಲನೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಹೇಳಿ? ಸರಿ ಕ್ಲಾಸ್ ತಗೊಳ್ಳೋದು ಅಂತಂದ್ರೆ ಕೃಷ್ಣ ಬೈರೇಗೌಡ್ರೆ. ಮೆಂಟಲ್ ತರ ಮಾತನಾಡೋದು ನಂಗೆ ಪಿತ್ತ ನೆತ್ತಿಗೆ ಇರುತ್ತೆ ಹಿಂಗಂತ ಮೆಟ್ರೋ ಅಧಿಕಾರಿಗಳ ವಿರುದ್ಧವಾಗಿ ಕೆಂಡ ಕಾರಿದಂತಹ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಬುಧವಾರ ಬೆಳಿಗ್ಗೆ ಅಂದ್ರೆ ಇವತ್ತು ಬೆಳಿಗ್ಗೆ ನಮ್ಮ ಮೆಟ್ರೋದ ಹಂತ 2B ಈ ಒಂದು ನಾಗವಾರ ಮತ್ತು ನಿಲ್ದಾಣದಿಂದ ಬಾಗ್ಲೂರು ಕ್ರಾಸ್ ನಿಲ್ದಾಣದವರೆಗೂ ಕೂಡ ಕಾಮಗಾರಿಕೆಯನ್ನ ಪರಿಶೀಲನೆ ಮಾಡ್ತಾರೆ. ವೇಳೆ ತಪ್ಪು ಮಾಹಿತಿ ನೀಡಿದ ಅಧಿಕಾರಿಯೊಬ್ಬರ ಮೇಲೆ ಕೃಷ್ಣ ಬೈರೇಗೌಡರು ಗರಂ ಆಗ್ತಾರೆ. ಕೃಷ್ಣ ಬೈರೇಗೌಡರು ಅವರು ತಿದ್ದುವಂತಹ ರೀತಿ ಇದೆಯಲ್ಲ, ಅದು ಬೇರೆ ಮಿನಿಸ್ಟ್ರು ನೋಡಿ ಕಲಿಬೇಕು. ಅದನ್ನ ಬೇರೆ ಮಿನಿಸ್ಟ್ರು ನೋಡ್ಬೇಕು. ತಪ್ಪಂದ್ರೆ ತಪ್ಪು, ಮಕಾಮುತ್ತಿ ನೋಡೋದಿಲ್ಲ, ಬೈದ ಬಿಡ್ತಾರೆ. ಇದೇ ಥರ ಎಲ್ಲರೂ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಮೆಟ್ರೋ ಕಾಮಗಾರಿಕೆ ಪರಿಶೀಲನೆ ಮಾಡಿರುವಂಥ ಸಚಿವರು ಎಲ್ಲ ಕಡೆಗೂ ಕೂಡ ಮಣ್ಣನ್ನು ಹಾಕಿದು ಇಟ್ಟಿದ್ದೀರಿ. 2-3 ವರ್ಷ ಒಂದೇ ಮೆಟ್ರೋ ಪಿಲ್ಲರ್ ಮಾಡಲು ಸಮಯವನ್ನು ತೆಗೆದುಕೊಳ್ತಾ ಇದ್ದೀರಾ. ನಿಮ್ಮ ಉದ್ದೇಶ ಏನು ಅಂತ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿ ಗರಂ ಆಗ್ತಾರೆ. ಇದಕ್ಕೆ ಸಮರ್ಥನೆ ನೀಡಿದಂಥ ಅಧಿಕಾರಿಯೊಬ್ಬರನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ಸಚಿವರು ಮೆಂಟಲ್ ಥರ ಮಾತನಾಡಿದ್ರೆ ನಂಗೆ ಪಿತ್ತ ನೆತ್ತಿಗೆ ಇರುತ್ತೆ. ಎಲ್ಲಿಂದ ಬಂದಿದ್ಯಾ ನೀನು? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆಯಾ? ನಾವಿಲ್ಲೇ ಇದ್ದೇವೆ. ನಿನ್ನೆ ಮೊನ್ನೆ ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಹೆಂಗೆ ಅಂತ ಹೇಳಿ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾರೆ. ಬಳಿಕ ಹಿರಿಯ ಅಧಿಕಾರಿಗಳ ಬಳಿ ಅವರ ವಿವರಣೆಯನ್ನ ಪಡೆದುಕೊಂಡು ಯಾಕೆ ಇಷ್ಟೊಂದು ತಡ ಆಗ್ತಾ ಇದೆ, ಜನರು ಬೈತಾ ಇದ್ದಾರೆ, ನಾವು ಬೈಗುಳವನ್ನ ಕೇಳಿಸ್ಕೊಂಡು ಇರಬೇಕಾ ಅಂತ ಹೇಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಮ್ಮ ಮೆಟ್ರೋದ ಹಂತ 2B ನಾಗವಾರ ನಿಲ್ದಾಣದಿಂದ ಬಾಗ್ಲೂರು ಕ್ರಾಸ್ ನಿಲ್ದಾಣದವರೆಗೂ ಕೂಡ ಕಾಮಗಾರಿಕೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಜನರು ಇದರಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ವಾಹನ ಸವಾರರಿಗೂ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಗಮನವನ್ನ ಕೊಡಬೇಕಾಗತ್ತೆ, ಮೆಟ್ರೋ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ ಆರೋಪ ಮಾಡಿದ್ರು. ಜನರಿಗೆ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಗುತ್ತಿಗೆದಾರರಿಗೆ ಸೇವೆ ಮಾಡ್ತಾ ಇದ್ದಾರಾ? ಪಿಲ್ಲರ್ ಹಾಕೋದಕ್ಕೆ ಇಷ್ಟೊಂದು ವಿಳಂಬ ಆಗ್ತಾ ಇರೋದು ಯಾಕೆ? ಪಟ ಅಂತ ಪಿಲ್ಲರ್ ಹಾಕಿ ಇರಬೇಕು ಅಂತ ಹೇಳಿ ಗೌಡ್ರು ಹೇಳಿರುವಂಥದ್ದು. ಹಾಗೆ ಜನರಿಂದಲೂ ಕೂಡ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ತಾರೆ. ಸಚಿವ ಕೃಷ್ಣ ಬೈರೇಗೌಡರು ಕ್ಲಾಸ್ ತೆಗೆದುಕೊಂಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಹಾಕಿದ್ರು. ಅದಕ್ಕೆ ಜನರು ಪ್ರತಿಕ್ರಿಯೆ ನೀಡಿದ್ರು. ಸರ್, ಈ ಅಧಿಕಾರಿಗಳ ವರ್ಗದವರಿಗೆ ನೀವು ಕ್ಲಾಸ್ ತೆಗೆದುಕೊಂಡಿದ್ದಿರು ಸರಿ ಇದೆ ಅಂತ ಹೇಳಿ ಸಾಕಷ್ಟು ಜನ ಜೈಕಾರವನ್ನು ಹಾಕಿದ್ದಾರೆ. ಎಸ್, ತುಂಬ ಕಡೆಯಲ್ಲಿ ಮೆಟ್ರೋ
ಮೆಟ್ರೋ ಒಂದು ಕಾಮಗಾರಿಕೆ ಪ್ರಚಲಿತದಲ್ಲಿದೆ, ಹೋಗ್ತಾ ಇದೆ ಅಂತ ಹೇಳಿ ಬೋರ್ಡ್ ಹಾಕೊಂಡು ಎಲ್ಲ ನುಗ್ಗಿಸ್ತಾರೆ ಗಾಡಿ ಅಂತಂದ್ರೆ ಜನಸಾಮಾನ್ಯರು ಪಾಪ ಅರ್ಜೆಂಟವಾಗಿ ಹೋಗ್ಬೇಕಾಗುತ್ತೆ. ಕೃಷ್ಣ ಬೈರೇಗೌಡರು ಕೇಳಿರೋದ್ರಲ್ಲಿ ತಪ್ಪೇನೇ ಇಲ್ಲ, ನಂಗೇನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.